ನಾವು ಈ ಕ್ಷಣದಿಂದನೇ ಒಟ್ಟಾಗಿ ಹೋಗ್ತೀವಿ. ಗಣಪತಿ ಉತ್ಸವವನ್ನು ಮಾಡಲಿಕ್ಕೆ ನಮ್ಮ ಸಹಕಾರ ಕೊಡ್ತೀವಿ. ನಮ್ಮ ಮುಸ್ಲಿಂ ಹಬ್ಬಗಳು ಮಾಡಲಿಕ್ಕೂ ಸಹ ಅವ್ರ ಸಹಕಾರವನ್ನು ತಗೋತೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಒಂದು 50 ಜನ ಇಂಟರ್ನಲ್ಲಿ ಆ ಕಮ್ಯುನಿಟಿ ಎಲ್ಲ ಸೇರಿ ಟೌನ್ನಲ್ಲಿ ಒಂದು ಸೌಹಾರ್ದಿತ ಕಮಿಟಿ ಮಾಡ್ಕೋತೀವಿ. ಯಾವುದಾದ್ರು ಈ ಥರದ್ದು ಬಂದಾಗ ನಾವೇ ಮುಂದೆ ನಿಂತ್ಕೊಂಡು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗೇನು ಆರ್ಥಿಕವಾಗಿ ನಷ್ಟ ಆಗಿದೆ ಅವ್ರಿಗೊಂದಷ್ಟು ಪರಿಹಾರ, ಯಾರು ಅಮಾಯಕರನ್ನ ಅರೆಸ್ಟ್ ಆಗಿದ್ದಾರೆ ಅವ್ರಿಗೊಂದಷ್ಟು ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ರಿಲೀಫ್ ಮಾಡ್ತಕ್ಕಂಥದ್ದು, ಯಾರು ಇದಕ್ಕೆ ಸಂಪೂರ್ಣ ಕಾರಣಕರ್ತರಿದ್ದಾರೆ ಅವ್ರು ಯಾರು ಕೈ ಬಿಟ್ಟು ಹೋಗಿದ್ರೆ ಅದನ್ನು ತನಿಖೆ ಮೂಲಕ ಮಾಡ್ಕೊಂಡು ಅವ್ರನ್ನ ಒಂದಷ್ಟು ಕ್ರಮ ತಗೊಳ್ತಕ್ಕಂಥದ್ದು, ಇಷ್ಟನ್ನು ಮಾಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ದಾರೆ. ಅಷ್ಟನ್ನು ಸಹ DC ಅವರು ಮತ್ತು SP ಅವರಿದ್ದಾರೆ. ನಾವು ಅದನ್ನು ಚಾಚು ತಪ್ಪದಲ್ಲೇ ಅವ್ರು ಹೇಳಿರ್ತಕ್ಕಂಥ ಸಲಹೆ ಸೂಕ್ತವಾದಂಥದ್ದಿದೆ ಮತ್ತು ಯಾವುದೇ ಥರದ ಪ್ರಚೋದನೆಗೆ ಮತ್ತು ಒಬ್ಬರನ್ನ ನೋವು ಮಾಡೋಂಥ ವಿಚಾರ ಅಲ್ಲ. ಹಾಗಾಗಿ ಅದನ್ನು ನಾವು ಒಪ್ಪಿದ್ದೀವಿ. ನಾಳೆ ಗಣಪತಿ ಬಿಡಲಿಕ್ಕೆ ಎಲ್ರಿಗೂ ಸಹ ಬಿಡೋಕ್ಕೆ ಎಷ್ಟು ಸಾಧ್ಯನೋ ಎಷ್ಟು ತಯಾರಿರ್ತಾರೋ ಅವ್ರು ಬಿಡಲಿ. ಅದಕ್ಕೆ ಮುಸ್ಲಿಮರು ಸಹಕಾರ ಕೊಡ್ತಾರೆ. ಯಾವ ಗಣಪತಿ ಸಂಘಟನೆ ಇದೆ ಅವರು ಸಹ ಜವಾಬ್ದಾರಿ ತಗೊಂಡು ಬಿಡಲಿ. ಪೊಲೀಸ್ ಅಧಿಕಾರಿಗಳು ಸಹ ಜೊತೆಯಲ್ಲಿ ಇರ್ತಾರೆ. ಸೋಮವಾರ ಮುಸ್ಲಿಂ ಹಬ್ಬ ಇರೋದ್ರಿಂದ ಅವತ್ತು ಒಂದು ದಿವಸ ಗಣಪತಿ ವಿಸರ್ಜನೆ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅವತ್ತು ಅವ್ರ ಹಬ್ಬ ಮಾಡ್ಕೊಳ್ಳಿ. ಮಂಗಳವಾರದಿಂದ ಉಳಿದಂಥ ಗಣಪತಿಗಳು ಯಾವಿದ್ದಾವೆ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಆದಷ್ಟು ಬೇಗ ಮಾಡಲಿ ಅಂತ ಹೇಳಿದ್ದೀವಿ. ಬಹುಶಃ ಅದೊಂದು ಯಾವುದೋ ಕೆಟ್ಟಗಳಿಗೆ ಅಂತ ಕಾಣುತ್ತೆ, ಅಥವಾ ಯಾರ ಕಣ್ಣು ದೃಷ್ಟಿ ಬಿದ್ದಿತ್ತೋ ಗೊತ್ತಿಲ್ಲ ನನಗೆ. ಬಟ್ ಇವತ್ತು ನಡೆದಂಥ ಸೌಹಾರ್ದಿತ ಸಭೆ ಇರ್ಬೋದು, ಮೊನ್ನೆಯಿಂದ ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಂಥ ನಾಗಮಂಗಲ ಟೌನಿನ ಎಲ್ಲ ಸಮಾಜದ ಜನರಿರ್ಬೋದು, ಮಾತನಾಡೋ ರೀತಿ ನೋಡಿದ್ರೆ ಅದು ಯಾಕಾಯಿತು ಹೆಂಗಾಯಿತು ಏನು ನಮಗೂ ಸಹ ನಂಬಲಿಕ್ಕೆ ಅಸಾಧ್ಯ. ಯಾರಿಗೂ ಸಹ ಇದೇನು ಬೇಕಿರಲಿಲ್ಲ, ಯಾರೂ ಸಹ ಇದನ್ನು ಮಾಡಬೇಕು ಅಂತಿರಲಿಲ್ಲ. ಏನೋ ಒಂದು ಕೆಟ್ಟ ಗಳಿಗೆ ನಡೆದಿದೆ. ಬಹುಶಃ ಇದನ್ನು ನನ್ನೆಲ್ಲ ರಾಜಕೀಯ ಸ್ನೇಹಿತರಿಗೂ, ಅದು BJP ಇರ್ಬೋದು, ಜನತಾದಳ ಇರ್ಬೋದು, ಅಥವಾ ಬೇರೆ ಯಾವುದಾದ್ರು ಸಂಘಟನೆ ಇರ್ಬೋದು, ಎಲ್ಲ ಸ್ನೇಹಿತರಿಗೂ ಸಹ ಈ ಕ್ಷೇತ್ರದ ಜನರ ಪರವಾಗಿ ವಿನಂತಿ ಮಾಡ್ತೀನಿ. ಇಲ್ಲಿಗೆ ದಯಮಾಡಿ ನೀವು ಸಹ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದನ್ನು ನಿಲ್ಲಿಸೋದು ಸೂಕ್ತ. ಒಂದು ನಾಗಮಂಗಲ ಕ್ಷೇತ್ರ ನಿಮ್ಮದು ಅನ್ನೋ ಭಾವನೆಯಿಂದ ನೀವು ಯೋಚನೆ ಮಾಡಿ. ನಿಮ್ಮ ಕ್ಷೇತ್ರ ಆಗಿದ್ದರೆ ನೀವು ಇದೇ ರೀತಿ ಏನಾರು ಕೆದಕಬೇಕು ಅಂತ ಭಾವನೆ ಬರ್ತಿತ್ತ? ಎಷ್ಟು ಬೇಗ ಅಷ್ಟು ಬೇಗ ತಣ್ಣಗಾಗಬೇಕು ಅಂತ ಏನು ಅನ್ನಿಸ್ತಿತ್ತು. ಹಾಗೆಯೇ ನಾನು ನಿಮ್ಮಗಳ ಜೊತೆಯಲ್ಲಿ 30 ವರ್ಷದಿಂದ ರಾಜಕಾರಣವನ್ನು BJP ಸ್ನೇಹಿತರು ನನಗೆ ಸ್ನೇಹಿತರಿದ್ದಾರೆ, ಜನತಾದಳದವರು ಸ್ನೇಹಿತರಿದ್ದಾರೆ, ಕಾಂಗ್ರೆಸ್ನವರು ಸ್ನೇಹಿತರಿದ್ದಾರೆ, ಎಲ್ಲರೂ ಒಟ್ಟೊಟ್ಟಿಗೆ ಇದ್ದೀವಿ. ನಮ್ಮ ಉದ್ದೇಶ, ನಮ್ಮೆಲ್ಲ ರಾಜಕಾರಣಿಗಳ ಉದ್ದೇಶ ಈ ನಾಡಿನ ಕನ್ನಡಿಗರು ನೆಮ್ಮದಿಲಿರಬೇಕು, ಸೌಹಾರ್ದಯುತವಾಗಿ ಹೋಗಬೇಕು, ಶಾಂತಿ ಸ್ಥಾಪನೆ ಆಗಬೇಕು. ಏನಾರ ಘಟನೆ ನಡೆದರೆ ತಕ್ಷಣ ಯಥಾಸ್ಥಿತಿ ನಿರ್ಮಾಣ ಆಗಬೇಕು, ಅಭಿವೃದ್ಧಿ ಆಗಬೇಕು. ದಯಮಾಡಿ ನೀವೆಲ್ಲರಿಗೂ ಇಲ್ಲಿಂದನೇ ಜನತಾದಳದವ್ರು ಇರ್ಬೋದು, BJP ಅವರು ಇರ್ಬೋದು, ಅಥವಾ ಇನ್ನಿತರೆ ಯಾರೇ ಇರ್ಬೋದು, ಎಲ್ರಿಗೂ ವಿನಂತಿ ಮಾಡ್ತೀನಿ. ನಾಗಮಂಗಲ ಯಥಾಸ್ಥಿತಿಗೆ ಬಂದಿದೆ, ಪೂರ್ಣ ಪ್ರಮಾಣದಲ್ಲಿ ಬರುತ್ತೆ. ದಯಮಾಡಿ ನೀವು ಯಾರೂ ಸಹ ಈ ವಿಚಾರದಲ್ಲಿ ಹೆಚ್ಚು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬೇಡ ಅಂತ ವಿನಂತಿ ಮಾಡ್ತಾ, ಜೊತೆಗೆ ಮುಖ್ಯವಾಗಿ ಏನು ಕೆಲವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ತನಿಖೆ ಆಗಬೇಕು ಅಂತ, ಖಂಡಿತ ಇದು ಒಂದು ಕಡೆ. ಇದಕ್ಕೇನಾದ್ರೂ ಕಾರಣ ಇದೆಯಾ ಅಥವಾ ಯಾರಾದ್ರೂ ತುಂಬ ಪ್ಲ್ಯಾಂಡ್ ಆಗಿ ಇದನ್ನು ಉಪಯೋಗಿಸ್ಕೊಂಡು ಈ ಘಟನೆಯನ್ನು ಮಾಡಿದಾರಾ ಅನ್ನೋ ಒಂದು ವಿಚಾರವನ್ನು ಮುಂದಿನ ದೃಷ್ಟಿಯಿಂದ ತನಿಖೆ ಖಂಡಿತ ಮಾಡಿಸ್ತೀವಿ. DC ಅವರು ಇಲ್ಲೇ ಇದ್ದಾರೆ. ಇದನ್ನು ಸ್ಪೆಷಲ್ ಒಂದು ಏಜೆನ್ಸಿ ಕೊಟ್ಟು ಇದನ್ನೇನಾದ್ರು ಇದೆಯಾ ಅಂತ ಹೇಳಿ ತನಿಖೆ ಮಾಡಿಸೋಣ. ಏನೂ ಇಲ್ಲ ಅಂದರೆ ಸಂತೋಷ, ಏನಾರು ಇದ್ದರೆ ನಂತರ ಅದನ್ನು ಸಹ ಮುಂದೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಒಂದು ನಮಗೆ ಮಾರ್ಗಸೂಚಿ ಆಗುತ್ತೆ. ಇದರ ಜೊತೆಗೆ ಯಾರು ಈ ಒಂದು ಘಟನೆಯಲ್ಲಿ ನೊಂದಿದ್ದಾರೆ ಅವರಿಗೆ ಪರಿಹಾರವನ್ನು ಈಗಾಗಲೇ ಒಂದು ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತರಿಸು ಅಂತ ಹೇಳಿದರು. ನಾನು ಸಹ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ.
ಸೊ ಅಲ್ಟಿಮೇಟ್ ಸ್ವಲ್ಪ ಒಂದು ಹೆಚ್ಚು ಕಡಿಮೆ ರೆಡಿಯಾಗಿದೆ. ಇವತ್ತು ನಾಳೆ ಒಳಗಡೆ ಸರ್ಕಾರಕ್ಕೆ ತಲುಪುತ್ತೆ. ಕೂಡಲೇ ಆ ಪರಿಹಾರವನ್ನು ವಿತರಣೆ ಮಾಡ್ತೀವಿ. ಜೊತೆಗೆ ನಾನು ವೈಯಕ್ತಿಕವಾಗೂ ನಾನು ಮೊನ್ನೆಲೇ ಕೊಡಬೋದಾಯಿತು, ಆದರೆ ಯಾರ್ಯಾರ್ದು ಎಷ್ಟೆಷ್ಟು ಆಗಿದೆ, ಸರ್ಕಾರ ಯಾವ ರೀತಿ ನಾವು ತೀರ್ಮಾನ ತಗೋತೀವಿ, ಆ ಟೈಮ್ನಲ್ಲಿ ನಾನು ಯಾರಿಗೆ ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇದನ್ನೆಲ್ಲ ನೋಡಿ ಮಾಡೋಣ ಅಂತೇಳಿ ನಾನು ಒಂದು 2-3 ದಿವಸ ತಡೆದಿದ್ದೀನಿ. ನಿನ್ನೆ ಕುಮಾರಸ್ವಾಮಿ ಅವರು ಸಹ ಬಂದು ಒಂದಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನನ್ನ ಕ್ಷೇತ್ರದ ಯಾರು ನೊಂದಿದ್ದಾರೆ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರ ಹೇಳಿಕೆ ಏನಾರು ಆಗಲಿ, ಅದು ಚನ್ನಪಟ್ಟಣ ವಿಷಯ ತಂದವರು, ಇನ್ನೊಂದು ರಾಜಕೀಯ ವಿಷಯ ತಂದವರು, ಇನ್ನೊಂದು ತಂದವರು, ಅದಕ್ಕೆ ಬೇರೆ ಟೈಮ್ನಲ್ಲಿ ನಾನು ಉತ್ತರ ಕೊಡ್ತೀನಿ. ಬಟ್ ಆದರೆ ಈ ಕ್ಷೇತ್ರಕ್ಕೆ ಬಂದು ಒಂದಷ್ಟು ಜನ ಯಾರು ಆರ್ಥಿಕವಾಗಿ ನಷ್ಟ ಹೊಂದಿದ್ರು ಅವ್ರಿಗೊಂದಷ್ಟು ನ್ಯಾಯ ಮಾಡಿದ್ದಾರೆ. ಅದಕ್ಕೆ ಸೀಮಿತವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ರಾಜಕಾರಣವನ್ನು ಮುಂದೆ ಮಾಡ್ಕೊಳ್ಳೋಣ. ಇವತ್ತು ನಾನು ರಾಜಕೀಯದ ಉತ್ತರ ಕೊಡಲಿಕ್ಕೆ ತಯಾರಿಲ್ಲ. ರಾಜಕಾರಣವನ್ನು ಇಲ್ಲಿರ್ತಕ್ಕಂಥ ಯಾರೇ ಆಗಲಿ ನನ್ನ ಪರ ವಿರೋಧ ಇದ್ದೇ ಇರುತ್ತೆ. ಪಕ್ಷದ ರಾಜಕಾರಣ ಇರ್ಬೋದು, ವ್ಯಕ್ತಿ ರಾಜಕಾರಣ ಇರ್ಬೋದು. ಅದನ್ನು ಈ ಟೈಮ್ನಲ್ಲಿ ಬೇಡ, ಎಲ್ಲರೂ ಸೇರಿ ಇದನ್ನು ಕ್ಲೋಸ್ ಮಾಡೋಣ. ಸೊ ಮುಂದೆ ಯಾವುದಾದ್ರು ಬಂದಾಗ ರಾಜಕಾರಣವನ್ನು ಮಾಡ್ಕೊಂಡು ಹೋಗೋಣ. ಅದಕ್ಕೆ ಸಂಬಂಧ ಇಲ್ಲ. ದಯಮಾಡಿ ನಿಮ್ಮ ಸಹಕಾರ. ಇದೆಲ್ಲವೂ ಒಂದು ಕಡೆ ಆದರೆ ಇದು ಸಂಪೂರ್ಣವಾಗಿ ನಿಲ್ಲಬೇಕು ಅಂತ, ಸಂಪೂರ್ಣವಾಗಿ ಈ ನಾಡಿಗೆ ಒಂದು ಸಂದೇಶ ಹೋಗಬೇಕು ಅಂದರೆ ನಿಮ್ಮಿಂದನೇ ಆಗಬೇಕು. ನಾನೇನು ನಿಮ್ಮನ್ನು